ಸೊಸೈಟಿ ಆ್ಯಂಡ್ ಇಟ್ಸ್ ಜಡ್ಜ್ಮೆಂಟ್ಸ್ ಪಾರ್ಟ್ 1. ಸೊ ಜನ ಮಾತಾಡೋ ಮೇಲೆ ಯೋಚನೆನೂ ಮಾಡಲ್ಲ ದಟ್ ಅವರಿಗೆ ಬೇಜಾರಾಯ್ತಾ ಇಲ್ಲ ಅಂತ. ಯಾಕಂದರೆ ನಮ್ಮ ಸೊಸೈಟಿಲಿ ಇವತ್ತಿನ ಲೈಫಲ್ಲಿ ಹೇಗೆ ಅಂತಂದರೆ, ಐ ಥಿಂಕ್ ಇದು ಇವತ್ತಿಂದನೇ ಅಂತಲ್ಲ, ತುಂಬ ವರ್ಷದಿಂದ ನಡೀತಿದೆ. ಓ ನೀವಿಷ್ಟು ದಪ್ಪ ಇದ್ದೀರಾ ಅಂತ ಹೇಳ್ತಾರೆ, ಸಣ್ಣ ಇದ್ದೀರಾ ಅಂತ ಹೇಳ್ತಾರೆ. ದಪ್ಪ ಇದ್ದವ್ರೇನಾದ್ರು ಸಣ್ಣ ಆದರೆ ನೀವು ದಪ್ಪ ಇದ್ದಾಗಲೇ ಚೆನ್ನಾಗಿದ್ರಿ, ಯಾಕೆ ಸಣ್ಣ ಆಗೋಕ್ಕೆ ಹೋದ್ರಿ ಅಂತ ಕೇಳ್ತಾರೆ. ಅಕಸ್ಮಾತು ನೀವು ಸ್ವಲ್ಪ ಕೂಡ ನೀವು ಸಣ್ಣದಿಂದ ದಪ್ಪ ಆದರೆ, ಅಯ್ಯೋ ನೀವು ಸಣ್ಣನೇ ಚೆನ್ನಾಗಿದ್ರಿ, ದಪ್ಪ ಯಾಕಾದ್ರಿ ಅಂತಾರೆ. ಸೊ ಇಂಥವ್ರಿಗೆ ನಾವೇನು ರಿಪ್ಲೈ ಮಾಡಬೇಕು? ಅವ್ರಿಗೇನು ಮಾಡಬಾರ್ದು, ಜಸ್ಟ್ ಅವ್ರಿಗೆ ಸ್ಮೈಲ್ ಮಾಡಿ ಅಲ್ಲಿಂದ ಹೋಗಬೇಕು. ಇಲ್ಲ ಏನಾದರೂ ರಿಪ್ಲೈ ಮಾಡಬೇಕು ಅಂತಂದರೆ ಅವರಿಗೆ ಮೂಗು ನೇರಿಗೆ ಹೇಳಬೇಕು. ಯಾಕಂದರೆ ಎಷ್ಟೊಂದು ಜನ ಮೆಡಿಕಲ್ ಇಶ್ಯೂಸಿಂದ ಸಫರ್ ಮಾಡ್ತಿರ್ತಾರೆ. ಆ್ಯಂಡ್ ಎಲ್ಲರಿಗೂ ಪ್ರತಿಯೊಂದು ರಿಪ್ಲೈ ಮಾಡಬೇಕು ಅಂತ ನನಗೆ ಅನಿಸಲ್ಲ. ಸೊ ಈ ಥರ ಒಂದಿಷ್ಟು ಟಾಪಿಕ್ಸ್ ನನ್ನ ತಲೆಯಲ್ಲಿದೆ ಆ್ಯಂಡ್ ನನ್ನ ಮನಸ್ಸಿನ ಮಾತು ನಿಮ್ಮೊಂದಿಗೆ ಹಂಚ್ಕೋತೀನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ.